ನಿಮ್ಮ ಫೈನಲ್ ವರ್ಡ್ಸ್ ಏನಾದರೂ ಇದ್ದರೆ ಹೇಳ್ಬೋದು. ಫೈನಲ್ ವರ್ಡ್ಸ್ ಅಂತಂದರೆ ತುಂಬ ಎಮೋಷ್ನಲ್ ವರ್ಡ್ಸ್ ಬರುತ್ತೆ. 21 ದಿನ ಮುಗಿಬಾರ್ದಾಗಿತ್ತು. 21 ಜನ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿತ್ತು, ಕ್ಷೇಮವನ ಚೆನ್ನಾಗಿತ್ತು. ನಮ್ಮ ಕ್ಯಾಮ್ರಾಮೆನ್ಸು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನೀವು, ಆಮೇಲೆ ಬ್ಯಾಕ್ ಎಂಡ್ ಸುಮಾರು ಜನ ಕೆಲಸ ಮಾಡಿದ್ರು. ಇವ್ರು ಎಲ್ಲರ ಜೊತೆ ಒಂದು ರಿಲೇಷನ್ಶಿಪ್ ಅಂತ ಬಿಲ್ಡ್ ಆಯಿತು. 21 ಡೇಸ್ ನಾಳೆ ಬೆಳಗ್ಗೆ ಅವ್ರು ಯಾರು ನಿಮ್ಮ ಕಣ್ಣು ಮುಂದೆ ಇಲ್ಲ ಅಂದರೆ ನಿಮ್ಮ ಜಾಗಕ್ಕೆ ನೀವು ಹೋಗ್ತೀರ ಅಂದಾಗ ಅದೊಂದು ತುಂಬ ಬೇಜಾರಾಯಿತು. ತಿರ್ಗಾ ಫಿಟ್ ಬಾಸ್ ನಡಿಬೇಕು, ನಮ್ಮನ್ನು ಕಂಟೆಸ್ಟೆಂಟ್ ಆಗಿ ತೊಗೊತಾರೋ ಬಿಡ್ತಾರೋ 21 ದಿನ ನಮ್ಮಲ್ಲಿರೋಕ್ಕೆ ಜಾಗ ಕೊಡಬೇಕು ಇವರು ಅಂತ ಅನ್ಸುತ್ತೆ. ಬೇರೆಯವ್ರ ಕಂಟೆಸ್ಟೆಂಟ್ ಇರಲಿ, ನಾವು ಅವ್ರ ಜೊತೆ 21 ದಿನ ಇರಬೇಕು. ನಮ್ಮ 21 ಜನ ಕಂಟೆಸ್ಟೆಂಟ್ ವಾಪಸ್ ಬರಬೇಕು, ಒಬ್ರಿಬ್ಬರಲ್ಲ, ಎಲ್ಲರೂ ತಿರ್ಗಾ ಸೇರಿಕೊಂಡು ಆ ಡಯಟ್ ಒಂದು ಬೇಡ ಅಷ್ಟೇ. ಸೊ ನನಗೆ ಅದಷ್ಟು ಅನ್ಸುತ್ತೆ. ಓಕೆ ಸ್ಕಂದೇಶ್, ನಿಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಂಡಿದ್ದೀರಾ. ಇವಾಗ ನಾನು ಒಂದಷ್ಟು ಕಂಟೆಸ್ಟೆಂಟ್ಸ್ ಹೆಸರು ಹೇಳ್ತೀನಿ, ಅವ್ರಿಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅಂದರೆ ನೀವು ಅದನ್ನು ಹೇಳಬೇಕು, ಓಕೆನಾ? ಮೊದಲಿಗೆ ಯಾರ ಹೆಸರು ತಗೊಳ್ಳೋಣ? ನೇತ್ರ ತುಂಬ ಇನ್ನೋಸೆಂಟ್ ಆಗಿರಬೇಡ, ಸ್ವಲ್ಪ ಅರ್ಥ ಮಾಡ್ಕೋ. ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ. ತುಂಬ ಇನ್ನೋಸೆನ್ಸ್ ಬೇಡ, ನೀನು ತುಂಬ ಒಳ್ಳೆಯವಳು, ನೀನು ಒಳ್ಳೆತನ ಮಿಸ್ಯೂಸ್ ಆಗೋದು ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಲಡ್ಡು ದಿವ್ಯಾಗೆ ಏನು ಹೇಳ್ತೀರಾ? ಲಡ್ಡು ದಿವ್ಯಾಗೆ ಕೋಪ ಜಾಸ್ತಿ. 1 ಸೆಕೆಂಡ್ಗೆ ಬ್ಲಾಸ್ಟ್ ಆಗ್ತಾಳೆ, ನೆಕ್ಸ್ಟ್ ಸೆಕೆಂಡ್ಗೆ ಅವಳೆ ತಣ್ಣಗೆ ಆಗ್ಬಿಡ್ತಾಳೆ. ದಿವ್ಯಾ, ಜಗಳ ಆಡೋಕ್ಕೆ ಮುಂಚೆ, ನೀನು ಬೈಯೋಕ್ಕೆ ಮುಂಚೆ 1 ನಿಮಿಷ ಹಾಲ್ಟ್ ಆಗು. ಆಮೇಲೆ ನೀನು ಒಂದು ಸಾರಿ ಅಂತ ಮಾತಾಡೋದು, ಫಸ್ಟ್ ಕೋಪಿಸ್ಕೊಂಡಿಲ್ಲ ಅಂದರೆ ಆ ಬೇಜಾರೇ ಇರ್ತಾ ಇರಲಿಲ್ಲ. ಓಕೆ, ಈಗ ಅಶೋಕ್ ಅವ್ರಿಗೆ ಏನು ಹೇಳ್ತೀರಾ? ಅಶೋಕ್ ಮಾಸ್ಟ್ರು, ಮಾತಾಡಿ ಮಾಸ್ಟರ್, ಸ್ವಲ್ಪ ಮಾತಾಡಿ, ಮಾತು ಕೇಳಿಸ್ಲಿ ನಿಮ್ಮದು. ನೆಕ್ಸ್ಟ್ ಐಶ್ವರ್ಯ ಅವಳು ಅಷ್ಟೇ, ಲ್ಯಾಂಗ್ವೇಜ್ ಪ್ರಾಬ್ಲಮ್ಗೆ ಒಂದು ಜಗಳ ಮಾಡಿಬಿಟ್ಟೆ. ಸೊ ನಿಂಗೆ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದರೆ ಜಗಳ ಆಡಬೇಡ. ಲ್ಯಾಂಗ್ವೇಜ್ ಬರೋರ ಹತ್ರ ಏನಂದ್ರು ಇವರು ಅಂತ ಕೇಳಿಕೊಂಡು, ಮುಖ ಎಮೋಷನ್ನು ಕೋಪದಲ್ಲಿದ್ದಾರೆ ಅಂತ ಅನ್ಕೋಬೇಡ, ಏನಂದ್ರು ಅಂತ ಕೇಳಿಸ್ಕೊಂಡು ಆಮೇಲೆ ಮಾತಾಡು. ಓಕೆ, ಲಾಸ್ಟ್ ಅಕ್ಷಯ್ಗೆ ಆಲ್ ದಿ ಬೆಸ್ಟ್. ಅವನೊಬ್ಬ ಸ್ಪೋರ್ಟ್ಸ್ ಪರ್ಸನ್ನು, ಚಿಕ್ಕ ಹುಡುಗ ಇನ್ನ ವಯಸ್ಸಲ್ಲಿ, ಒಳ್ಳೆ ಹುಡುಗ, ಅವ್ನು ತುಂಬ ಒಳ್ಳೆಯವನು. ಅವ್ನಿಗೆ ಆಲ್ ದ ಬೆಸ್ಟು. ಅವನ ವಾಲಿಬಾಲಲ್ಲಿ ನ್ಯಾಷನಲ್ಸು ಇಂಟರ್ನ್ಯಾಷನಲ್ಸ್ ಏನಿದೆಯೋ ಹೋಗು ಮಗ, ನಿಮ್ಗೆ ಒಳ್ಳೇದಾಗಲಿ. ಓಕೆ, ವೆರಿ ನೈಸ್. ಸೊ ಸ್ಕಂದೇಶ್ ಅವರೇ, ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಿಮ್ಮ ವರ್ಕ್ ಎಲ್ಲ ಬಿಟ್ಟು ಇಲ್ಲಿಗೆ ಬಂದು ನಮ್ಮ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರಬಹುದು, ನಿಮ್ಮ ಫಿಟ್ ಬಾಸ್ ಜರ್ನಿಯಲ್ಲಿ ನೀವು ಕಳೆದಂತಹ ದಿನಗಳ ಬಗ್ಗೆ ಇರ್ಬೋದು, ಎಲ್ಲವನ್ನು ಹಂಚ್ಕೊಂಡಿದ್ದೀರಿ. ಹಾಗೆ ಅಲ್ಲಿ ಎಷ್ಟು ಎಂಟರ್ಟೈನ್ ಮಾಡಿದ್ರು ಇಲ್ಲಿ ಕೂಡ ನೀವು ಅಷ್ಟೇ ಚೆನ್ನಾಗಿ ಒಂದು ಆನ್ಸರ್ಸ್ ಆಗಿರಬಹುದು ಮಜವಾಗಿ ನಡೆಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ಕಂದೇಶ್, ಈ ಥರ ಆಟ ಆಡಿದ್ದೀರಾ ನೀವು ಮುಂಚೆನೂ? ಹೌದು. ನಾವಿಲ್ಲಿ ಬಂದ್ವಿ, ಬಂದು 2-3 ದಿನ ಓಕೆ, ಆಮೇಲೆ ನೀವು ಯಾರಿಗೋ ಕಾಡಕ್ಕೆ ಟ್ರೈ ಮಾಡ್ತಾ ಇದ್ರಿ, ನಿಜಾನ ಸುಳ್ಳ? ಇಲ್ಲಿ ಒಬ್ಬರ ಮೇಲೆ ಕ್ರಶ್ ಆಗಿದೆ, ಹೌದಾ ಇಲ್ವಾ? ಇಲ್ಲ. ಮಾಸ್ಟ್ರೇ, ಸಪೋರ್ಟ್ ಮಾಡಿದ್ರಲ್ಲ, ಇವಾಗ ಹೇಳಿ ನಿಮ್ಮ ಒಪಿನಿಯನ್ ಹೇಳಿ. ಅಲ್ಲ, ಒಳ್ಳೆ ತರ ಮಾಡಿದ್ರಿ ನೀವು ಮಾಡಿದ ಒಳ್ಳೆ ಉದ್ದೇಶ. ಸರಿ ಮಾಸ್ಟ್ರೇ, ನಿಮ್ಮ ಹತ್ರ ನಾನು ಮಾತಾಡ್ತಾ ಇದೀನಿ, ಜಗಳ ಆಡ್ತಾ ಇಲ್ಲ, ಅದು ನಿಮ್ಗೆ ಚೆನ್ನಾಗಿ ಗೊತ್ತು. ನೀನು ಒಳ್ಳೆ ಬೆಟರ್ ಪ್ಲೇಸ್ ಇದು ಮಾಡ್ತೀಯ ಅಂದ್ರೆ ಅದನ್ನ ನಾವೆಲ್ಲ ಏನು ಕಳ್ಸೋ ಜಾಗದಲ್ಲಿ ಇದ್ದೀವಿ ಅಂತನಾ? Everybody have their own voices. Everybody can shout here. Please don't shout. Please be patient. Be patient. Don't shout. Why are you shouting? ಸುಮಂತ್ ಅಂದ್ರೆ ನಿನಗೆ ಇಷ್ಟ ಇದೆಯಾ ಇಲ್ವಾ? of course I like him. ಇದೆ. ಅವ್ನು ಲವ್ ಮಾಡಬೇಕು ಅಂತ ಇರ್ತಾನೆ, ನೀವು ಬ್ರೇಕಪ್ ಮಾಡ್ತಾ ಇರ್ತಾನೆ. ಅವ್ನು ಲವ್ ಯು ಅಂದ್ರೆ ಅಣ್ಣ ಅಂತ ಇರ್ತಾನೆ. ಹಾಗಾಗಿ ಇವರಿಬ್ರು ಕಟ್ಟಾಗ್ತಾರೆ. ಹಾಗಾಗಿ ಅವ್ರ ಮೆಸೇಜ್ ಇರಲಿ. ಏನಿದಕ್ಕೆ ರಹಸ್ಯ ಏನು? ಇನ್ಸ್ಪಿರೇಷನ್ ಎಲ್ಲರೂ ಮಾಡ್ತೀರಲ್ಲ, ನಾವು ಮಾಡೋಣ ಅಂತ ಒಂದು ಹುಮ್ಮಸ್ಸು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಫಿಟ್ ಬಾಸ್ ರೀಕ್ಯಾಪ್ ಫಸ್ಟ್ ಎಪಿಸೋಡ್ನಲ್ಲಿ ನಮ್ಮ ಸ್ಕಂದೇಶ್ ಅವರಿದ್ದರು. ಅವರು ಯಾವ ರೀತಿ ಮಾತನಾಡಿದ್ರು, ಅವರು ಏನೆಲ್ಲ ಚೇಂಜಸ್ ತೊಗೊಂಡಿದ್ದಾರೆ ಎಲ್ಲವನ್ನು ನಾವು ನೋಡಿದ್ದೀವಿ. ಈಗ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ಕಂಟೆಸ್ಟೆಂಟ್ ನಮ್ಮ ಜೊತೆ ಬರ್ತಾರೆ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.